ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವೇ ಬೆಳೆದ ಸಿಕ್ಟೆಕಾಯಿಂದ ಸಿಕ್ಟೆಕಾಯಿ ಪಲ್ಯ ಮತ್ತು ಅದ್ರ ಸಾರು ಮಾಡ್ತಾಯಿದ್ದೀವಿ. ನಮ್ಮ ಕಡೆ ಎಲ್ಲ ಸಿಕ್ಟೆಕಾಯಿ ಅಂತ ಕರಿತೀವಿ ಇದನ್ನು. ನಿಮ್ಮ ಕಡೆ ಎಲ್ಲ ಏನಂತೀರ ಅಂತ ಕಾಮೆಂಟ್ ಮಾಡಿ. ಹಾಗೆ ನಾವೇ ಬೆಳೆದ ತರಕಾರಿಯಿಂದ ತಯಾರಾಗುವ ಅಡುಗೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ನೀವೇನಂತೀರಾ? ಹಾಗೆ ವಿಡಿಯೋ ನೋಡ್ತಾ ಇಷ್ಟ ಆದರೆ ಪ್ಲೀಸ್ ಮರಿದಿರ ಒಂದು ಲೈಕ್ ಮಾಡಿ. ನಿಮ್ಮ ಲೈಕು ಮತ್ತು ನಿಮ್ಮ ಪ್ರೀತಿಯ ಕಮೆಂಟೇ ನಮಗೆ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಅಂತ ಹೇಳ್ತಾ ಬನ್ನಿ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ. ಸಿಕ್ಟೆಕಾಯಿ ಸಾರು ಮಾಡೋಣ ಅಂತ ಸಿಕ್ಟೆಕಾಯಿ ಸೋಸ್ಕೊಂತಾ ಇದ್ದೀನಿ. ಅದ್ರಾಗೆ ಹುಳ ಪಳ ಇರೋವನ್ನ ಈ ಥರ ಹಿಂಗೆ ನೋಡ್ಕೋಬೇಕು. ಹಿಂಗೆ ದಪ್ಪನ ಕಾಳಿರವ ಹಣ್ಣುಗಾಯಿನಂತವ ಸುಲ್ಕೋಬೇಕು. ನೋಡು, ಉಳ್ಕ ಇಲ್ಲ. ಉಳ್ಕ ಇರೋವನ್ನ ನೋಡಿ ತೆಗ್ಕೋಬೇಕು. ಉಳ್ಕ ಏನಿಲ್ಲ, ಚೆನ್ನಾಗೈತೆ. ಇದು ಸೀಸನ್ ವೈಸ್ ಯಾವಾಗಲೂ ಬಿಡುತ್ತಮ್ಮ? ಸೀಸನ್ ನಮ್ಮಿದು ಅವರೆಕಾಯಿ ಬಿಡುವಾಗ ಮಾತ್ರ. ಅವರೆಕಾಯಿ ಇದು ಒಂದೇ ಸೀಸನ್ನು. ಶಿವರಾತ್ರಿ ಎಡಬಲ ಇರ್ತೈತೆ ಅಷ್ಟೇ. ಅವರೆಕಾಯಿ ಒಟ್ಟಿಗೆ ಕಾರ್ತಿಕ್ ಮಾಸದಿಂದ ಹಿಡ್ದು ಶಿವರಾತ್ರಿ ಅಷ್ಟೊತ್ತಿಗೆ ಖಾಲಿ ಕಾಯಿ. ಯಾವ ಕಾಲ ಬಿಡಲ್ಲ. ಅಲ್ಲೇ ಲಾಸ್ಟ್ ಕಾಯಿ ಕಣಮ್ಮ, ಇನ್ನು ಕಾಯಿ ಇಲ್ಲ ಸಿಕ್ಟೆಕಾಯಿ. ಅದಕ್ಕೆ ಮಾಡೋಣ. ಚೆನ್ನಾಗೈತೆ ಕಾಯಿ. ನೋಡಮ್ಮ, ಔಷಧಿ ಹೊಡೆದಿಲ್ಲ, ಏನೂ ಇಲ್ಲ. ನಾವು ಸೀಮೆ ಗೊಬ್ಬರ ಹಾಕಿಲ್ಲ, ಔಷಧಿನೂ ಹೊಡೆದಿಲ್ಲ. ನೋಡು, ಒಂದು ಉಳ್ಕ ಇಲ್ಲ, ಸೀಡೆ ಇಲ್ಲ. ಚೆನ್ನಾಗೈತಿ ನೋಡು. ಹಂಗೆ ಮನೆ ಮುಂದೆ ಎಲ್ಲ ನಾನು ಒಂದೊಂದು ಬೆಳೆಸ್ಕೊಂಡು ಔಷಧಿ ಗೊಬ್ಬರ ಹಾಕ್ದಂಗೆ ಮಾಡ್ಕೊಂಡ್ರಿ. ಜಾಗ ಇದ್ದರೆ. ಜಾಗ ಇಲ್ದಿದ್ರೆ ಏನು ಮಾಡೋಕ್ಕಾಗಲ್ಲ. ಎಲ್ಲನ ಸೀಡೆ ಬಂದರೂ ಬರ್ತೈತೆ ಹೇಳು, ತೆಗ್ದಾಕನ. ಉಳ್ಕ ಪಳ್ಕ ಇದ್ದರೆ ಆ ಗೊಬ್ಬರ ಹಾಕಿ ತಿನ್ನೋದೇನು ಬೇಕು? ಔಷಧಿ ಹೊಡೆದು ಅವಾಗೆಲ್ಲ ನೋಡು, ಔಷಧಿ ಹೊಡಿತಿರ್ಲಿಲ್ಲ, ಬೆಳೆ ಕಡಿಮೆ ಇರೋದು. ಆದ್ರೂ ಗಟ್ಟಿ ಇದ್ದರು ಜನ. ಈಗಳಮ್ಮ ಅವರೆ ಗಿಡನೂ ಹಾಕಿದ್ದೆ. ಅವರೆಕಾಳು ಇದು, ಅವರೆಕಾಳು, ಹಸಿ ಅವರೆಕಾಳು. ಅವರೆ ಗಿಡನೂ ಹಾಕಿದ್ದೆ. ಅದರಕ್ಕೇನ ಇವಾಗ ಇದ್ರ ಜೊತೆ ಮಾಡೋದಾ? ಇದ್ರ ಜೊತೆ ಮಾಡೋದು. ಸಿಕ್ಟೆಕಾಯಿನ ತೊಳೆಯಕ್ಕೆ ಹಾಕಿದ್ದೀನಿ. ಈಗ ನೀರು ಕಾದವೆ ಹಾಕ್ತೀನಿ. ಸಿಕ್ಟೆಕಾಯಿ ಅವರೆಕಾಯಿ ಒಂದೇ ಸಲ ಹಾಕೋತಾ ಇದೆಯಾ? ಹೂನಮ್ಮ, ಸಿಕ್ಟೆಕಾಳು ಅವರೆಕಾಳು ಸಿಕ್ಟೆಕಾಯಿ ಕೂಡ ಎರಡು ಇನ್ನೇನು ಬೇಯಬೇಕಲ್ಲ. ಎರಡು ಒಂದೇ ತಡ ಬೇಯ್ತೈತಿ. ಹಸಿ ಕಾಳು ಅಲ್ವಾ, ಎರಡು ಒಂದೇ ತಡ ಬೇಯ್ತೈತಿ. ಕಾಳು ಒಂಥರ ಸಪ್ರೇಟು, ಕಾಯಿ ಒಂಥರ ಸಪ್ರೇಟ್ ಏನಿಲ್ಲ. ಅದು ಹಸಿ ಕಾಳಲ್ವಾ, ಅದ್ರ ಜೊತೆಗೆ ಅದು ಬೇಯ್ಕೊಂಬತೈತಿ. ಹಸಿ ಕಾಳು ಇಲ್ಲ ಅಂದರೆ ಬೇರೆ ಏನು ಹಾಕ್ಕೊಬೋದು? ಬೇರೆ ಬೇಳೆನ ತನ ಹಾಕ್ಕೋಬೋದು. ಮೊಳಕೆ ಹುಳಿ ಕಾಳು, ಬೇಳೆ ಅಂಥದ್ದು ಹಾಕ್ಕೋಬೇಕು. ಇಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗ್ತೈತಿ. ಈಗ ಹಸಿ ಕಾಳಿತ್ತು ಹಾಕ್ತೀವಿ. ಹಸಿ ಕಾಳಿಗೆ ಚೆಂದ ಅದು. ಇಲ್ದಿದ್ರೆ ಇನ್ನೇನು ಮಾಡೋಕ್ಕಾಗ್ತೈತಿ. ಮೊಳಕೆ ಹುಳಿ ಕಾಳು ಅಂತದೇ ಏನಾನ ಹಾಕ್ಕೋಬೇಕು. ಬೇಳೆ, ಮೊಳಕೆ ಹುಳಿ ಕಾಳು, ಇಲ್ಲ ಹೆಸ್ರು ಕಾಳು ಅಂಥವೆಲ್ಲ ಇರ್ತಾವಲ್ಲ, ಹಾಕಿ ಮಾಡಿ. ಈಗಳಮ್ಮ ಉಪ್ಪು ಹಾಕ್ತೀನಿ, ಬೇಯ್ಕಂಬ್ಲಿ. ಇನ್ನು ಬೇಯಬೇಕು. ಹಸಿ ಕಾಳಲ್ವಾ, ಅದು ಉಪ್ಪು ಹಾಕಿದ್ರೆ ಚೆನ್ನಾಗಿ ಹಿಡ್ಕಂತೈತಿ, ಬಿಡಿತೈತಿ. ಈಗಳಮ್ಮ ಬೆಂದೈತೆ ನೋಡ್ತೀನಿ. ಬೆಂದವೆ, ಇಳಿಸೋಣ. ಈಗಳಮ್ಮ ಸಿಕ್ಟೆಕಾಯಿ ಪಲ್ಯಕ್ಕೆ ಹಾಕಕ್ಕೆ ಕಡಲೆ ಬೀಜ, 2 ಮೆಣಸಿಕಾಯಿ ಹುರ್ಕೊಂತಿದ್ದೀನಿ. ಕಡಲೆ ಬೀಜಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ 1 ಕಲ್ಲು ಉಪ್ಪು,
ರುಬ್ಬಿ ಪುಡಿ ಮಾಡ್ಕೊಂತೀನಿ. ಸಿಕ್ಟೆಕಾಯಿ, ಅವರೆಕಾಳು, ಸಿಕ್ಟೆಕಾಯಿ. ಅದು ಕಾಯಿ ಅದ್ರ ಕಾವಿಗೆ ಇದಾಗ್ತೈತಲ್ಲ, ಅಳಿಸಲ್ಲ. ಇದ್ರದ್ದು ಸಾರೇನು ತೋರ್ಸಕ್ಕೆ ಹೋಗ್ತಾ ಇಲ್ಲ. ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀವಿ ಸಾರು ಹೆಂಗೆ ಮಾಡ್ಕೊಳ್ಳೋದು, ಸೊಪ್ಪಿನ ಸಾರೆಲ್ಲ ಹೆಂಗೆ ಮಾಡ್ತೀವಲ್ಲ ಅದೇ ರೀತಿನೇ ಮಾಡೋದು. ಅದಕ್ಕೆ ಸಾರೇನು ತೋರ್ಸಕ್ಕೆ ಹೋಗ್ತಾ ಇಲ್ಲ. ಬರೀ ಪಲ್ಯ ಹೆಂಗೆ ಮಾಡೋದು ಅಂತ ಮಾತ್ರ ತೋರಿಸ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ಪಲ್ಯ. ಈ ರೀತಿ ಮಾಡ್ಕೊಂಡು ತಿಂದ್ರಿ. ಒಗ್ಗರಣೆ ಹಾಕೋಕ್ಕೆ ಹೋಗ್ಬೇಡಿ. ಸಿಕ್ಟೆಕಾಯಿ ಸಾರು ಮಾಡಿದ್ದೀರಾ ಅಂದರೆ ಈ ರೀತಿ ಮಾಡ್ಕೊಂಡು ತಿಂದ್ರಿ. ಒಂದ್ಸಲಿ ಮಾಡ್ಕೊಂಡು ತಿಂದ್ರಿ, ನೀವು ಪದೇ ಪದೇ ನೀವೇ ಮಾಡ್ಕೊಂಡು ತಿಂತೀರಾ. ಅಷ್ಟು ಚೆನ್ನಾಗಿರುತ್ತೆ. ಪಲ್ಯ ಮಾತ್ರ ನೀಟಾಗಿ ತೋರಿಸ್ತಾರೆ ಹೆಂಗೆ ಮಾಡೋದು ಅಂದ್ಬಿಟ್ಟು. ಸಾರೇನು ತೋರ್ಸೋಕ್ಕಲ್ಲ, ಎಲ್ಲ ವಿಡಿಯೋದಲ್ಲೂ ನೋಡಿರ್ತೀರ ಅನ್ಸುತ್ತೆ. ಅಥವಾ ಯಾರಾದರೂ ಈ ವಿಡಿಯೋದಲ್ಲಿ ಬೇರೆ ವಿಡಿಯೋದಲ್ಲಿ ನೋಡಿಲ್ಲ, ಈ ವಿಡಿಯೋದಲ್ಲಿ ಸಾರು ಬೇಕು ರೆಸಿಪಿ ಅಂದರೆ ಬೇರೆ ಯಾವುದಾದ್ರೂ ಒಂದು ವಿಡಿಯೋ ಚೆಕ್ ಮಾಡಿ, ಯಾವುದಾದ್ರೂ ತೋರಿಸಿರ್ತೀವಿ. ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀವಿ. ಸೊಪ್ಪಿನ ಸಾರು ಹೆಂಗೆ ಮಾಡ್ತೀವೋ ಸೇಮ್ ಹಂಗೆ ಮಾಡೋದು ಇದನ್ನು ಅಷ್ಟೇ. ಪಲ್ಯ ಎಂಟ್ಕೊಂತೀನಿ. ಕಾಯೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎಂಟ್ಕೊಂತೀನಿ. ಸಪ್ ನೀರು ಬಸ್ಕೊಂಡು ಸಾರು ಕೂಡ್ಸವ್ರೆ, ಖಾರ ರುಬ್ಬಿಟ್ಟು ಅದಕ್ಕೆ ಎಂಟ್ಕೊಂತವ್ರೆ. ಈಗಳಮ್ಮ ಎಲ್ಲ ಇಟ್ಕೊಂಡಿದ್ದೀನಿ. ಕಾಯಿ ಮಿಕ್ಸ್ ಮಾಡಿ ಈಗ ಕಡಲೆ ಬೀಜದ ಪುಡಿ ಉದುರಿಸ್ಕೊಂತೀನಿ. ನಿಜವಾಗ್ಲೂ ಇದು ಯಾರು ಟೇಸ್ಟ್ ನೋಡಿಲ್ಲ ಒಂದು ಸಲ ಮಾಡ್ಕೊಂಡು ತಿಂದ್ರಿ. ಒಂದೇ ಒಂದ್ಸಲಿ ನಮಗೋಸ್ಕರ ಮಾಡ್ಕೊಂಡು ತಿಂದ್ರಿ. ಇನ್ನೊಂದು ಸರಿ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋಣ ಅನಿಸ್ತೈತಿ. ಆಮೇಲೆ ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಚೆನ್ನಾಗಿರ್ತೈತಿ. ರುಚಿ ಮಾತ್ರ ಅದ್ಭುತ. ಅದೇ ನಾವು ಕಡಲೆ ಬೀಜಕ್ಕೆ ಹಾಕಕ್ಕೆಲ್ಲ ತೋರಿಸಿದ್ವಲ್ಲ ಆ ರೀತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ರೆ ಅಷ್ಟೇ ಆಯಿತು. ಇದಕ್ಕೇನು ಒಗ್ಗರಣೆ ಏನು ಬೇಕಿಲ್ಲ. ಒಗ್ಗರಣೆ ಏನು ಹಾಕಲ್ಲ. ಒಗ್ಗರಣೆ ತಂಟೆಗೆ ಹೋಗ್ಬೇಡಿ ಇದಕ್ಕೆ. ಬರೀ ಇಷ್ಟು ಮಾಡ್ಕೊಳ್ಳಿ ಸಾಕು. ಈ ಸಿಕ್ಟೆಕಾಯಿ ಪಲ್ಯನ ಹೇಗೆ ತಿನ್ನೋದಂತ ತೋರಿಸ್ತೀನಿ ಬನ್ನಿ ನನ್ನ ಸ್ಟೈಲಲ್ಲಿ. ಈ ಥರ ಇರುತ್ತಲ್ಲ, ಈ ಥರ ಸಿಂಗಲ್ ಸಿಕ್ಟೆಕಾಯಿ ಮಾತ್ರ ತಗೊಂಡು ತಿನ್ನೋದು. ಏನು ಟೇಸ್ಟಾಗಿರುತ್ತೆ ಗೊತ್ತಾ. ನನಗಂತೂ ಈ ಥರ ತಿನ್ನೋದು ಸಿಕ್ಕಾಬಿಟ್ಟೆ ಇಷ್ಟ. ನಮ್ಮ ಅಮ್ಮಂಗೂ ಇದೇ ಥರ ತಿನ್ನೋದು ಇಷ್ಟ. ನಮ್ಮ ಅಮ್ಮನಿಂದನೇ ಬಂದಿದೆ ಅನಿಸುತ್ತೆ ನನಗೂ. ಇಷ್ಟೇ, ಇಷ್ಟು ತಗೊಳ್ಳೋದು, ತಿನ್ನೋದು ಇಷ್ಟೇ. ಸಕ್ಕತ್ತಾಗಿರುತ್ತೆ ಒಂಥರ ಟೇಸ್ಟು. ಇಷ್ಟ ಆಯ್ತಾ ಸಿಕ್ಟೆಕಾಯಿ ಪಲ್ಯ? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ಯಾರು ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಇನ್ಯಾಕೆ ತಡ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.